ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜೇನುಗೂಡು. ಬ್ಯಾಕ್ ಗ್ರೌಂಡ್ ಅಲ್ಲಿ ಕೇಳಿಸ್ತಿದೆ ವಾಯ್ಸು. ಸೊ ನೀವೆಲ್ಲರೂ ಆಲ್ರೆಡಿ ತಮ್ನೇಲು ಟೈಟಲ್ಲು ನೋಡ್ಕೊಂಡು ಬಂದಿರ್ತೀರಾ. ಸೊ ಇದು ಯಾವುದೇ ಥರ ಫೇಕ್ ನ್ಯೂಸು ಅಲ್ಲ, ಪ್ರ್ಯಾಂಕು ಅಲ್ಲ. ಸೊ ನೀವು ನೋಡಿದ್ದು ನಿಜ, ನಾವು ಹೇಳ್ತಿರೋದು ನಿಜ. ಸೊ ತುಂಬಾ ದಿನದಿಂದ ತುಂಬಾ ಕಮೆಂಟ್ಸ್ ಬರ್ತಿತ್ತು. ಎಷ್ಟೋ ಜನ ಕಮೆಂಟ್ಸ್ ಮಾಡ್ತಿದ್ರು, ಮತ್ತೆ ಎಷ್ಟೊಂದು ಜನ ಕೇಳ್ತಾನೆ ಇದ್ರು, ಅಯ್ಯೋ ನಾವು ಎಲ್ಲಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ನಾವು ಹೇಳೋಕ್ಕಿಂತ ಮುಂಚೆನೇ ಗೊತ್ತಾಗ್ಬಿಡುತ್ತೆ ಅದು ಇದು ಅಂದ್ಬಿಟ್ಟು. ಸೊ ಫೈನಲಿ ಇವಾಗ ಹೇಳ್ತಾ ಅನೌನ್ಸ್ ಮಾಡ್ತಿದ್ದೀವಿ, ವಿ ಆರ್ ಪ್ರೆಗ್ನೆಂಟ್. ಸೊ ನನಗಂತೂ ಹೆವಿ ಖುಷಿ ಆಗಿತ್ತು. ತುಂಬಾ ಖುಷಿ ಆಯ್ತು. ಹೌದು, ಇದು ಆಲ್ಮೋಸ್ಟ್ ನಮ್ಮನೆಗೆ ಒಂದು ಮುದ್ದಾದ ಮಗು ಕೊಡ್ತಾ ಇದ್ದಾಳೆ. ಒಂದು ನಿಮಿಷ, ಇದು ಆಲ್ಮೋಸ್ಟ್ ನಮಗೆ ಗೊತ್ತಾಗಿ 1.5 ತಿಂಗಳಾಯ್ತಾ? 1.5 ತಿಂಗಳಾಯ್ತು. ಹಂಗಾಗಿ ನಾವು ಹೇಳಿರ್ಲಿಲ್ಲ, ಕನ್ಫರ್ಮ್ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು. ಅಂದ್ರೆ ಕನ್ಫರ್ಮ್ ಎಲ್ಲ 2 ತಿಂಗಳು, ಇದು 3ನೇ ತಿಂಗಳು. ಬಟ್ ನಮಗ್ ಗೊತ್ತಾಗಿದ್ದು 1 ತಿಂಗಳು ಆದ್ಮೇಲೆ ಅಲ್ವಾ? ಮತ್ತೆ ಇವಾಗ ಒಂದ್ ತಿಂಗಳು ಆಯ್ತು ನಮಗ್ ಗೊತ್ತಾಗಿ. ನಮ್ಗೆ ಗೊತ್ತಾಗ 1.5 ತಿಂಗಳಾಯ್ತು. ಸೊ ಇವಾಗ ಅವ್ರಿಗೆ 3ನೇ ತಿಂಗಳು ರನ್ನಿಂಗ್. ಇನ್ನ ಎಷ್ಟು ದಿನ ಇದೆ? ಇನ್ನು 10 ದಿನ ಆದ್ರೆ 3 ತಿಂಗಳು ತುಂಬಿ 4 ತಿಂಗಳಿಗೆ ಬೀಳುತ್ತೆ. ಸೊ 3ನೇ ತಿಂಗಳದ ಸ್ಕ್ಯಾನಿಂಗು ಎಷ್ಟನೇ ತಾರೀಕು ಹೋಗ್ಬೇಕು? 30ನೇ ತಾರೀಕು ಹೋಗ್ಬೇಕು. ಸೊ ನಾವೇನು ಅನ್ಕೊಂಡ್ವಿ ಅಂದರೆ 30ನೇ ತಾರೀಕಿಗೆ ಅದೇ ಸ್ಕ್ಯಾನಿಂಗ್ ಆಗ್ಬಿಡ್ಲಿ, ಆಮೇಲೆ ಅನೌನ್ಸ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಬಟ್ ಬೇಡ, ಈಗ ಅಂದರೆ ಅವರು ವೆಯ್ಟ್ ಮಾಡ್ತಾ ಇದ್ರು, ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು, ನಿಮ್ಗೆ ಹೇಳ್ಬೇಕು ಅಂತ. ಎಷ್ಟು ಜನ ಗೊತ್ತಾ ಕೇಳ್ತಿರೋದು, ಪೂಜಾ ಗುಡ್ ನ್ಯೂಸ್, ಪೂಜಾ ಅವರೇ ಗುಡ್ ನ್ಯೂಸ್ ಅಂತ. ಎಷ್ಟು ಪೂಜಾ ಪ್ರೆಗ್ನೆಂಟ್? ಹೌದು, ಗುಡ್ ನ್ಯೂಸ್. ಪೂಜಾ ಪ್ರೆಗ್ನೆಂಟ್. ಮತ್ತೆ ಸ್ಟಾರ್ಟಿಂಗು ಅವಳು ಹೇಳ್ದಾಗ ಮಾತ್ರ ಎಷ್ಟು ಖುಷಿ ಆಯ್ತು. ಅವೆಲ್ಲ ನಾವು ವಿಡಿಯೋ ಮಾಡಿದ್ದೀವಿ ಅದು. ಸ ಎಲ್ಲರದು ರಿಯಾಕ್ಷನ್ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹಾಕ್ತೀವಿ. ನಾವೆಲ್ಲರಿಗೂ ನನಗಂತೂ ಅಪ್ಪ ಸೊ ನೋಡಿ ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟಲ್ಲಿ ಅಲ್ವಾ? ಅಮ್ಮನಿಗೆ ಎಷ್ಟು ಖುಷಿ ಆಯಿತು. ನನಗೆ ತುಂಬ ಖುಷಿ ಆಯಿತು. ಮುದ್ದಾದ ಮಗುನ ಕೊಡ್ತಾವಳಲ್ಲ ನನ್ನ ಸೊಸೆ, ನನಗೆ ತುಂಬ ಖುಷಿ ಆಯಿತು. ಯಾವ ಮಗು? ಹೆಣ್ಣಾದರೂ ಆಯಿತು ಗಂಡಾದರೂ ಆಯಿತು, ಯಾವುದಾದ್ರೂ ಒಳ್ಳೇದೇ. ನಮ್ಗೆ ಹೆಣ್ಣು ಬೇಕು, ಇಷ್ಟ. ಹೆಣ್ಣಾದರೆ ತುಂಬ ಇಷ್ಟ. ನಿನಗೆ ಯಾವ್ದು ಬೇಕು? ಯಾವ್ದಾದ್ರು ಓಕೆ, ಹೆಲ್ದಿ ಆಗಿದ್ರೆ ಸಾಕು. ನಿನಗೆ ಯಾವ್ದು ಬೇಕು? ನಮ್ಗೆ ಹೆಣ್ಣಾದ್ರೂ ಸರಿ ಗಂಡಾದ್ರೂ ಸರಿ, ಒಟ್ಟು ನಮ್ಮಲ್ಲಿ ಹೆಣ್ಮಕ್ಳಿಲ್ಲ, ಹೆಣ್ಮಕ್ಳು. ನನಗೂ ಅಷ್ಟೇ, ಹೆಣ್ಮಗು ಬೇಕು ಅಂತ ಆಸೆ. ಓಕೆ, ಇವಾಗ ಸಖತ್ ಖುಷಿಯಿಂದ ನಾವು ನಿಮಗೆ ಹೇಳ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಇನ್ನು ಮುಂದೆ ಜಾಸ್ತಿ ಸಪೋರ್ಟ್ ಕೊಡಿ. ಸೊ ಏನಂದರೆ ಅವರ ಪ್ರೆಗ್ನೆನ್ಸಿ ಈಗೇನಿದೆ ಮತ್ತು ಪ್ರತಿಯೊಂದೂ ನಿಮ್ಮ ಹತ್ರ ಶೇರ್ ಮಾಡ್ತೀವಿ ಇನ್ಮೇಲಿಂದ. ಸೊ ಏನಕ್ಕೆ ತುಂಬ ಜನ ಕೇಳ್ತಿದ್ರಿ, ವಿಡಿಯೋ ಏನಕ್ಕೆ ತುಂಬ ಲೇಟ್ ಮಾಡ್ತಿದ್ದೀರಾ ಅಂತ. ಸೊ ಈಗ ಅದೇ ಅವ್ರ ಕೈಯಲ್ಲಿ ಏನೂ ನಾವು ಕೆಲಸ ಮಾಡಿಸ್ತಿಲ್ಲ ಆ್ಯಕ್ಚುಲಾಗಿ. ಏನಂದರೆ ಎಲ್ಲ ಗೊತ್ತಾಗ್ಬಿಡ್ತು, ಹೊಟ್ಟೆ ಸ್ವಲ್ಪ ಇದಾಗಿದೆಯಲ್ಲ, ಸೊ ಗೊತ್ತಾಗ್ಬಿಡುತ್ತೆ ಇನ್ನೇನು ಅಂದ್ಬಿಟ್ಟು. ಸೊ ನಾವು ಅನೌನ್ಸ್ ಮಾಡೇ ಬಿಟ್ವಿ. ಮತ್ತು ನಮ್ಮ ಅಣ್ಣವರು ಅಷ್ಟೇ, ಎಲ್ಲರೂ ಖುಷಿಪಟ್ಟರು. ನಮ್ಮ ಇಡೀ ಫ್ಯಾಮಿಲಿಲಿ ನಮ್ಗೆಲ್ಲರಿಗೂ ತುಂಬ ಖುಷಿ ಇದೆ. ನಮ್ಮ ವಂಶದ ಕುಡಿ ಬರ್ತಾ ಇದೆ ಅಂದರೆ ಖುಷಿ ಇಲ್ಲದೆ ಇರುತ್ತಾ? ಮತ್ತು ನಮ್ಮ ಮಾವ ಮತ್ತೆ ಫುಲ್ಲು ಖುಷಿಯಿಂದ ಅವತ್ತು ಮಗಳನ್ನ ನೋಡೋಕೆ ಊರಿಂದ ಬಂದ್ಬಿಟ್ಟು, ಅವ್ರು ಆ್ಯಕ್ಚುಲಿ ಊರಿಂದ ಬಂದು ನಾನು ಕರೆಸಿದ್ದು ಅದೇ ಅವ್ರಿಗೆ ಸರ್ಪ್ರೈಸ್ ಆಗಿ ಕರೆಸಿದ್ನಲ್ಲ. ಸೊ ಆ ವಿಚಾರ ಅವ್ರಿಗೆ ಗೊತ್ತಾಗ್ಲಿ ಅಂತಾನೆ ಅವ್ರಿಗೂ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು. ಸರ್ಪ್ರೈಸ್ ಆಗಿತ್ತು ಅವ್ರಿಗೂ. ಸೊ ಇವ್ರಿಗೆ ಅದು ಸರ್ಪ್ರೈಸ್ ಆಗಿತ್ತು. ಅಜ್ಜಿಗೂ ಖುಷಿ ಆಯಿತು, ಮತ್ತು ಎಲ್ಲರಿಗೂ ಖುಷಿ ಆಯಿತು. ನಿಮಗೆಲ್ಲ ಎಷ್ಟು ಖುಷಿ ಆಯಿತು? ವೆಂಕಿ ಮಗು ಬರ್ತಿದೆ, ಖುಷಿನಾ ನಿಮಗೆ? ನಮಗೆ ಸಖತ್ ಖುಷಿ. ಅಳ್ತಾನೆ ಇಲ್ಲ ನೀವು? ಖುಷಿಗೆ ಗಂಡ ಬಂದ್ರೆ ಗಂಡ ಜೊತೆಲೇ ಇರ್ಬೇಕಂತೆ ನೋಡಪ್ಪ. ಅವರಿಬ್ರು ಪ್ರೀತಿ ಹಂಗಿದೆ. ಮತ್ತು ತುಂಬ ಜನ ಕೇಳ್ತಿದ್ರಲ್ಲ, ಸೊ ಮತ್ತೆ ಗುಡ್ ನ್ಯೂಸ್ ಯಾವಾಗ? ಮತ್ತೆ ಇನ್ನೊಂದು ಎಷ್ಟೊಂದು ಜನ ಏನು ಕೇಳ್ತಿದ್ರು, ರೀಲ್ಸ್ ಮಾಡೋದು ಬಿಟ್ಬಿಟ್ಟಿದ್ದೀರಾ ಅಂತ. ರೀಲ್ಸ್ ಮಾಡ್ತಾ ಇದ್ವಿ. ಸೊ ಈ ವಿಷಯ ಗೊತ್ತಾದಾಗಿಂದ ನಾವು ಆಚೆ ಎಲ್ಲ ಹೋಗಿ ರೀಲ್ಸ್ ಮಾಡಲಿಲ್ಲ. ಮತ್ತೆ ಮನೇಲಿ ಮಾಡೋಣ, ಅಂದರೆ ಸ್ವಲ್ಪ ಅದೇ ಅಂದ್ರೆ ನಾವು ಅವ್ರ ಕೈಯಲ್ಲಿ ಏನೂ ಮಾಡಿಸ್ತಿಲ್ಲ. ಇನ್ನು ಸ್ಟಾರ್ಟ್ ಮಾಡ್ತೀವಿ, ರೀಲ್ಸ್ ಎಲ್ಲ ಮಾಡೋದು ಮತ್ತು ಶಾರ್ಟ್ಸ್ ಎಲ್ಲ ಮಾಡ್ತಿರ್ತೀವಿ.
ಅಷ್ಟೇ ಮತ್ತೆ ಏನೇನು ಇನ್ನೇನಿಲ್ಲ, ಎಲ್ಲರೂ ಖುಷಿ ಪಡಿ ನೋಡಿ ಇನ್ನೊಂದ್ಸತಿ. ಅವ್ರಿಗೆ ಖುಷಿಗೆ ಪಾರ್ವೇ ಇಲ್ಲ. ಓಕೆ, ಇವಾಗ ಮತ್ತೆ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ವೆಂಕಿ ಪೂಜಾ ರೆಸಿಪೀಸ್ನು ಫಾಲೋ ಮಾಡಿ. ಅಲ್ಲೂ ಅಷ್ಟೇ ವೆಂಕಿ ಪೂಜಾ ರೆಸಿಪೀಸ್ ಚಾನಲಲ್ಲಿ ಇನ್ಮೇಲೆ ಇವ್ರದ್ದು ಪ್ರೆಗ್ನೆನ್ಸಿದು ಪ್ರತಿಯೊಂದು ವೀಡಿಯೋಸ್ ಅದರಲ್ಲೂ ಬರ್ತಾ ಇರುತ್ತೆ, ವ್ಲಾಗು. ಸೊ ಇದರಲ್ಲೂ ಬರ್ತಾ ಇರುತ್ತೆ, ಎರಡರಲ್ಲೂ ಬರ್ತಿರುತ್ತೆ. ಸೊ ಎರಡೂ ಬೇರೆ ಬೇರೆ ಕಂಟೆಂಟ್ ಇರುತ್ತೆ. ಸೊ ಎರಡೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಅಂದರೆ ಏನಕ್ಕೆ ಅದು ಅಂತಂದರೆ ಇದು ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಿದೆ. ಸೊ ಇದು ಸ್ವಲ್ಪ ಪ್ರಾಬ್ಲಮ್ ಇದೆ ಈ ಚಾನಲ್ಲು, ಗೊತ್ತಿಲ್ಲ ಸಿಗುತ್ತೋ ಇಲ್ವೋ ಒಂದು 2 ತಿಂಗಳಾದಮೇಲೆ. ಸೊ ಅದಕ್ಕೋಸ್ಕರ ಅದರಲ್ಲೂ ಕಂಟೆಂಟ್ ಹಾಕ್ತಾ ಇರ್ತೀವಿ ಇನ್ಮೇಲೆ. ಅದರಲ್ಲೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸೊ ಇನ್ ಕೇಸ್ ಇನ್ನೊಂದು 2 ಮಂತ್ಸ್ ಆದಮೇಲೆ ಈ ಚಾನಲ್ ಸಿಗಲಿಲ್ಲ ಅಂದರೆ ಸೊ ಅದರಲ್ಲಿ ಕಂಟಿನ್ಯೂ ಮಾಡ್ತೀವಿ. ಅವ್ರದ್ದು ಪ್ರೆಗ್ನೆನ್ಸಿ ಇದು ಕಂಪ್ಲೀಟು ಮತ್ತು ಮಗು ಪ್ರತಿಯೊಂದು ಬೆಳೆಯೋದು ಎಲ್ಲನೂ ಈ ಚಾನಲಲ್ಲೂ ಬರ್ತಿರುತ್ತೆ. ಬಟ್ ಈ ಚಾನಲ್ ನಮ್ಗೆ ಸಿಗಲಿಲ್ಲ ಅಂದರೆ ಅದರಲ್ಲೇ ಅದನ್ನೇ ಕಂಟಿನ್ಯೂ ಮಾಡಿಬಿಡ್ತೀವಿ, ಆ ಚಾನಲ್ ವೆಂಕಿ ಪೂಜಾಸ್ ರೆಸಿಪೀಸ್. ಹೌದು. ಸೊ ಅದಕ್ಕೋಸ್ಕರ ನಿಮಗೆ ಇನ್ಫಾರ್ಮ್ ಮಾಡ್ತಾ ಇದ್ದೀವಿ. ಎರಡೂ ಸಪೋರ್ಟ್ ಎರಡಕ್ಕೂ ಸಪೋರ್ಟ್. ನೀವು ಇವಾಗ ಜೇನುಗೂಡನ್ನ ಎಷ್ಟು ಸಪೋರ್ಟ್ ಮಾಡೋದು ಅದಕ್ಕಿಂತ ಒಂದು ಕೈ ಮೀರ್ಬಿಟ್ಟು ಇದನ್ನು ಸಪೋರ್ಟ್ ಮಾಡಿ. ಮತ್ತು ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡದೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ದಯವಿಟ್ಟು. ಓಕೆ, ನಿಮಗೆ ಇನ್ನೇನು ಅವ್ರಿಗೆ ಏನಂದರೆ ಏನು ಟೆನ್ಷನ್ ಆಗ್ಬಿಟ್ಟಿತ್ತು ಅಂದರೆ ತುಂಬ ಜನ ಕಮೆಂಟ್ ಆಮೇಲೆ ಅದಕ್ಕೆ ಈಗ ತಿಳ್ಕೊಳ್ಳಿ ಏನಕ್ಕೆ ಅವರು ದಪ್ಪ ಆಗಿದ್ದು ಅಂದರೆ ಇದಕ್ಕೆ ಆಯ್ತಾ. ಬಂದು ನೆಗೆಟಿವ್ ಆಗಿ ಏನು ನಿಮ್ಮ ಅತ್ತೆನ ಬೀಟ್ ಮಾಡ್ಬೇಕು ಅನ್ಕೊಂಡಿದ್ಯಾ, ನಿಮ್ಮ ಅತ್ತೆನ ಮೀರ್ಸ್ಬೇಕು ಅನ್ಕೊಂಡಿದ್ಯಾ ಅಂತ ಇಡಿಯಟ್. ನಮ್ಮ ಅಮ್ಮನ ತರನೇ ಆಗೆ ನೀನು. ಅಲ್ಲ ನೆಗೆಟಿವ್ ಆ ಥರ ಅಮ್ಮನ ತರ ಆದ್ರೆ ನನಗೆ ಖುಷಿ. ತಿಂದು ನಿಮ್ಮ ಅಪ್ಪನ ಮನೆಯಿಂದ ತಂದಾಕಿಲ್ಲ, ಯಾರು ದಪ್ಪ ಆಗಿದ್ಯಾ ತಿಂದು ದಪ್ಪ ಆಗಿದ್ಯಾ ಸ್ವಲ್ಪ ಕಂಟ್ರೋಲ್ ಮಾಡ್ಕೊ, ನಿಮ್ಮ ಅತ್ತೆ ಥರ ಆಗ್ತೀಯಾ ಇದೆಯಾ ಅಂತೆಲ್ಲ ಮಾತಾಡಿದ್ರಲ್ಲ. ಸೊ ತಿಳ್ಕೊಳ್ಳಿ, ಅನ್ಎಜುಕೇಟೆಡ್ಸ್ ಅವರು ಪ್ರೆಗ್ನೆಂಟ್, ಅದರಿಂದ ದಪ್ಪ ಆಗಿದ್ದಾರೆ. ಸೊ ಏನು ಗೊತ್ತಾ ಏನೈತೆ ತಿಂದ್ರೆ ಅದೇ. ಓಕೆ, ಇವಾಗ ಒಳ್ಳೆ ಖುಷಿ ಸಮಾಚಾರ. ಇವಾಗ ಇದನ್ನು ಬಿಟ್ಬಿಡೋಣ. ಸೊ ಬ್ಯಾಡ್ ಥಿಂಗ್ಸ್, ಬ್ಯಾಡ್ ಕಮೆಂಟ್ಸ್ ಎಲ್ಲ ಬರ್ತಿರೋದು, ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬರ್ತಿರೋದು ಎಲ್ಲ ಕಾಮನ್ನು ಬರ್ತಾ ಇರುತ್ತೆ. ಅದಕ್ಕೆಲ್ಲ ನಾವು ಜಾಡ್ಸೋದು ಮುಂದೆ ಹೋಗ್ತಾ ಇರಬೇಕು. ಸರಿ ಜಾಡ್ಸೋದಿದೆಯಲ್ಲ ಇಲ್ಲ ಕಮೆಂಟ್ಸ್. ಆಮೇಲೆ ನಿಮ್ಗೆ ಇನ್ನೂ ಒಂದು ಗುಡ್ ನ್ಯೂಸ್ ಹೇಳ್ಬೇಕು. ಏನು ಅಂದರೆ ನಮ್ಮ ಚರಿ ಕೂಡ ಈಗ ಬೇಡ. ಸೊ ತಂದೆ, ನಮ್ಮ ಚರಿ ಕೂಡ ತಂದೆ ಆಗ್ತಿದ್ದಾನೆ. ಯಾರಿಗೆ ಅಂದ್ರೆ ಬೆಲ್ಲ. ನಮ್ಮ ಬೆಲ್ಲನ ಕೂಡ ಪ್ರೆಗ್ನೆಂಟ್ ಮಾಡ್ಬಿಟ್ಟವನೆ, ನಮ್ಗೆ ಗೊತ್ತಿಲ್ದಂಗೆ. ಏನಲ್ಲ ಅಂದ್ರೆ ಅವಳನ್ನ ತುಂಬಾ ಸಪ್ಪಗಿದ್ಲು, ಅವಳನ್ನ ಹಾಸ್ಪಿಟ್ಲಿಗೆ ಇವತ್ತು ಕರ್ಕೊಂಡೋಗಿ ಬಂದ್ವಿ ನಾವು. ಅವ್ಳು ಪ್ರೆಗ್ನೆಂಟ್, ಇವತ್ತು ಗೊತ್ತಾಗಿದ್ದು ನಮ್ಗೆ ಅವಳು ಪ್ರೆಗ್ನೆಂಟ್. ಇವ್ರು ನಂಬಕ್ಕಾಗಲ್ಲ, ಇವನು ಕಳ್ಳ ಮಗವನು ಮಾಡೋದು ನೋಡಿ ಹೆಂಗ್ ಮಲ್ಗೋ ನೋಡಿ. ಅದೇ ಅಲ್ಲಿ ಅವಳನ್ನ ನೋಡು, ನೋಡ್ದ ಲವ್. ಓಕೆ, ಇವಾಗ ಅವಳು ಕೂಡ ಪ್ರೆಗ್ನೆಂಟೇ. ಒಟ್ನಲ್ಲಿ ನಮ್ಮ ಮನೇಲಿ ಇದ್ದವರು ಪ್ರೆಗ್ನೆಂಟ್. ಅಲ್ಲಿ ಅವಳೆ ಪ್ರೆಗ್ನೆಂಟ್ ಈಗ. ಓಕೆ, ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ನಮ್ಮ ರಿಯಾಕ್ಷನ್ಸ್ ನಮ್ಮ ಫ್ಯಾಮಿಲಿಲಿ ಎಲ್ಲರೂ, ನನ್ನ ರಿಯಾಕ್ಷನ್ ಇರ್ಬೋದು, ನಮ್ಮ ಅಪ್ಪ ಡ್ಯಾಡಿ ನಮ್ಮ ಅಪ್ಪ ಅಮ್ಮ ಮತ್ತೆ ನಮ್ಮ ಅಣ್ಣ ಅತ್ತಿಗೆ, ನಮ್ಮ ವರ್ಷಿತ ಎಲ್ಲರದ್ದು ರಿಯಾಕ್ಷನ್ ಏನಿತ್ತು ಅಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ನೋಡ್ತಾ ಇರಿ, ನೋಡಿ. ನೆಕ್ಸ್ಟ್ ಆಮೇಲೆ ಇವಾಗ ಅವ್ರಿಗೆ ಎಷ್ಟನೇ ತಿಂಗಳು ಅವೆಲ್ಲ ನಿಮ್ಗೆ ಆಲ್ರೆಡಿ ಹೇಳಿದ್ವಿ. ಬಟ್ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ. ಇದು ನಾವು ಅನೌನ್ಸ್ ಮಾಡಬೇಕು ಅಂದ್ಬಿಟ್ಟು ನಿಮ್ಮ ಮುಂದೆ ಹೇಳಬೇಕು ಅಂದ್ಬಿಟ್ಟು ಬಂದು ಹೇಳ್ತಾ ಇದ್ದೀವಿ. ಸೊ ಓಕೆ, ಇದನ್ನು ಅನೌನ್ಸ್ ಮಾಡಿರೋ ವಿಡಿಯೋ ಪಾರ್ಟ್ 2 ಕೂಡ ವೆಂಕಿ ಪೂಜಾಸ್ ರೆಸಿಪೀಸ್ ಚಾನಲಲ್ಲಿ ಬರುತ್ತೆ, ಬಂದಿರುತ್ತೆ ಆಲ್ರೆಡಿ. ಸೊ ಅಲ್ಲೂ ಹೋಗಿ ನೋಡಿ, ಸಬ್ಸ್ಕ್ರೈಬ್ ಆಗಿ, ಅಲ್ಲೂ ಸಪೋರ್ಟ್ ಮಾಡಿ. ಸೊ ಓಕೆ, ಇನ್ನು ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.